ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಹಿಡಿದ್ರು ಎಲ್ಲ ಕಡೆಗೆ ಇದೆ. ಆದರೆ ಆ ನೋವನ್ನು ನಾನು ನೋವು ಅಂತ ತಿಳಿಯದೆ ನಾನು ನನ್ನ ಜೀವನವನ್ನು ಪಬ್ಲಿಕ್ ಸಲುವಾಗಿ, ಜನರ ಸಲುವಾಗಿ ಇಟ್ಟಿದ್ದೇನೆ. ಮತ್ತೆ ನಾನು ಬಿಸ್ನೆಸ್ ಆಗಿ ನೋಡ್ತಾ ಇದ್ದೆ ನನ್ನ ಲೈಫನ್ನು. ಯಾವಾಗ ನಾನು ಇದರಲ್ಲಿ ಬಂದೆ, ರಾಜಕೀಯದಲ್ಲಿ ಬಂದೆ, ಆವಾಗ ಸೋಷಿಯಲ್ ವರ್ಕರ್ ಆಗಿದ್ದೆ. ರಾಜಕೀಯದಲ್ಲಿ ಬಂದ ಮೇಲೆ ಇವತ್ತು ತನಕ ನನಗೆ ಆ ದ್ವೇಷವನ್ನು ಇಟ್ಕೊಳ್ಳೋದು ನಾನು ಮರೆತು ಬಿಟ್ಟು, ಇಲೆಕ್ಷನ್ ಆದ 2 ನಿಮಿಷ ನಂದು ಟೋಟಲ್ ಫಿನಿಶ್. ಆದರೆ ನಾನು ಇಲ್ಲಿ ಬಹಳಷ್ಟು ತಯಾರಿಗಳು ನಡೆದಿವೆ, ರಾಜಕೀಯವಾಗಿ ಮಾಡಲೇಬೇಕು. ಆದರೆ ಯಾರು ಅಪ್ಪಿತಪ್ಪಿ ಒಂದು ಮನುಷ್ಯನ ಮೇಲೆ ಗೂಬೆ ಕಟ್ಟೋದು, ದೇವಸ್ಥಾನದಲ್ಲಿ ಹಣ ತಿಂದಿರ ಅಂತ ಹೇಳೋದು, ದೇವಸ್ಥಾನದ ಹಣ ದೋಚಿದ ಅಂತ ಹೇಳೋದು, ಇಂಥ ಒಂದು ಗೂಬೆಯನ್ನು ಕಟ್ಟಿದಂಥವರು ಯಾರಾದರೂ ಇದ್ದಾರೆ, ಅದರ ಮೇಲೆ ನಾನು ಕಾನೂನಿನ ಪ್ರಕಾರ ಅದ್ರ ಬಗ್ಗೆ ಬೇರೆ ಪ್ರಶ್ನೆ. ತಾವು ಸಹ ಯಾವಾಗೂ ಅದನ್ನು ವಿಚಾರ ಮಾಡಿ. ನಾನು ಈ ಮಾತನ್ನು ತಾವು ಕೇಳಿದಕ್ಕೆ ಹೇಳ್ತೇನೆ. ಯಾಕಂತ ಹೇಳಿದರೆ ನನಗೂ ಸಂಸಾರ ಇದೆ, ನನಗೆ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಅವರ ಜೀವನ ಮುಂದೆ ಹೋಗ್ಬೇಕು. ನಾವು ಯಾರಿಗೂ ನನ್ನ ಕೈಯಾರದಷ್ಟು ಎಷ್ಟು ಹೆಲ್ಪ್ ಮಾಡಬೇಕು ಮಾಡ್ತೀನಿ ವಿನ ಆ ದೇವಸ್ಥಾನದ ಯಾರೋ ಒಂದು ಹುಡುಗ ಹೇಳಿದ ದೊಡ್ಡ ಅಪಪ್ರಚಾರ ಆಯಿತು. ಇದನ್ನು ನಾನು ಖಂಡಿಸ್ತೇನಲ್ಲ. ಕಾನೂನಿನ ಪ್ರಕಾರ ನಾನು ಹೆಂಗೆ ಕಾನೂನಿನ ಪ್ರಕಾರ ನನಗೆ ಶಿಕ್ಷೆಗೆ ನಾನು ರೆಡಿಯಾಗಿದೆ, ಅದೇ ಪ್ರಕಾರ ನಾನು ಕಾನೂನಿನ ಪ್ರಕಾರ ಯಾಕಂತ ಹೇಳಿದ್ರೆ ಇದು ತಪ್ಪು. ಮಾಧ್ಯಮದಲ್ಲಿ ತಮ್ಮಂಥ ಒಳ್ಳೆಯ ವರ್ಗದವರು, ಮಾಧ್ಯಮದವರು ಸಹ ಯಾರೋ ಒಬ್ಬರು ಹೇಳಿಕೆಯನ್ನು ಏನು ಬಿಂದಾಸಾಗಿ ಕೊಡೋದು ತಪ್ಪು. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ತಪ್ಪು. ಯಾಕಂತ ಹೇಳಿದ್ರೆ ತಮಗೂ ನಾಳೆ ತಮಗೂ ಮಕ್ಕಳಾಗ್ತಾರೆ. ನೆನಪಿರಲಿ, ಏನು ಕಾನೂನಿಗೆ ನಾನು ಬದ್ಧ. ಕಾನೂನು ಅಂದರೆ ಏನಂತ ಹೇಳಿದ್ರೆ, ನಾನು ದೇವರ ಮೆಚ್ಚಿ ಮಾತು ಏನು ನಮ್ಮ ಕಾನೂನಿನ ಹೋರಾಟದಲ್ಲಿ ನ್ಯಾಯಾಲಯ ತೀರ್ಪನ್ನು ಕೊಡ್ತೇನೆ, ಅದಕ್ಕೆ ನಾನು ಎಂದಿಗೂ ತಿರಸ್ಕರಿಸುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಮೇಲೆ ನನಗೆ ಅಪಾರ ವಿಶ್ವಾಸ ಇದೆ. ಜನರಿಗೆ ಅಂದರೆ ಏನು ಪ್ರೈಸ್ ಬೆಲೆ ಏರಿದೆ, ಅದಕ್ಕೆ ಸ್ವಲ್ಪ ಅನುಗುಣವಾಗಿ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರಲ್ಲ, ಇದು ಸತ್ಯ. ಇವತ್ತು ನಾವು ಹೇಳ್ತೇವೆ ಕಾಂಗ್ರೆಸ್ ಪಕ್ಷ ಇದಂತಂದಿದೆ ಅಂತ ಹೇಳಿ, ಇವತ್ತು 90% ಇದ್ರದ್ದು ಯೂಸ್ ಆಗ್ತಾ ಇದೆ. ಇದರ ಅರ್ಥ ಏನು? 90% ಕಾಂಗ್ರೆಸ್ ಪಕ್ಷದ ಓಟ ಎಲ್ಲ ಪಕ್ಷದವರು ಇದನ್ನ ತಗೊಳ್ತಾ ಇದ್ದಾರೆ ಅಂತ ಇವತ್ತು ನಾವು ಹೇಳ್ಬೋದು. ಇದನ್ನ ಖಡಾಖಂಡಿತವಾಗಿ ನಾವು ಹೇಳ್ಬೋದು. ಎಲ್ಲ ಪಕ್ಷದವರು ಇದನ್ನ ತಗೊಳ್ತಾರೆ. ಪಕ್ಷಾತೀತವಾಗಿ ಇದೊಂದು ಮಾಡಿದಂತ ಒಂದು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅಪಾರ ಅಂತ ನಾನಂತೂ ಹೇಳಿ